ಯಡಿಯೂರಪ್ಪ ಮಧ್ಯೆ ಇದ್ದು ಫೋಟೋ, ಎಡಗಡೆ ವಿಜೇಂದ್ರ, ಬಲಗಡೆ ರಾಘವೇಂದ್ರ, ಅವರಷ್ಟೇ ಫೋಟೋ ಇಟ್ಕೊಂಡು ಚುನಾವಣೆಗೆ ಹೋಗಲಿ ನೋಡಿ. ನಮಸ್ಕಾರ ಜನಶಕ್ತಿ ಮೀಡಿಯಾದ ವೀಕ್ಷಕರಿಗೆ, ನಾನು ಸಂಧ್ಯಾ ಸರ್ಬಾ. ಇವತ್ತು ಈಶ್ವರಪ್ಪ ಬಿಜೆಪಿಯಿಂದ ಬಂಡಾಯವಾಗಿ ಸ್ಪರ್ಧೆ ಮಾಡೋಕ್ಕೆ ಮುಂದಾಗಿರುವಂತಹ KS ಈಶ್ವರಪ್ಪ ತಮ್ಮದೇ ಆದಂತಹ ಕ್ಷೇತ್ರ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ವಿರುದ್ಧ ಕಣಕ್ಕಿಳಿದಿದ್ದಾರೆ. ಇವತ್ತು ಅವರು ಶಿವಮೊಗ್ಗದಲ್ಲಿ ಪ್ರಮುಖವಾಗಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ನಾಳೆ ಅವರು ನಾಮಪತ್ರನ ಸಲ್ಲಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರೆಸ್ ಮೀಟ್ ಏನು ಶಿವಮೊಗ್ಗದಲ್ಲಿ ಮಾಡಿ ಒಂದು ಮಹತ್ವದ ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆ ತುಂಬ ಇಂಪಾರ್ಟೆಂಟ್ ಅಷ್ಟೇ ಅಲ್ಲ, ಅದು BJPಗೆ ಯಡಿಯೂರಪ್ಪ ಅವರಿಗೆ ಸೆಡ್ ಹೊಡೆದಂತಿದೆ. ಈ ಹೇಳಿಕೆ ಏನು ಅನ್ನೋದನ್ನು ನೋಡ್ಕೊಳ್ಳೋಣ. ಕೆಲಸ ಮಾಡಲಿ, ನನಗೆ ಮೋದಿ ಫೋಟೋ ಬಳಸಬೇಡಿ ಅಂತ ಬಹಳ ಜನ ಹೇಳ್ತಾರೆ. ಯಡಿಯೂರಪ್ಪ ಮಧ್ಯೆ ಇದ್ದು ಫೋಟೋ, ಎಡಗಡೆ ವಿಜೇಂದ್ರ, ಬಲಗಡೆ ರಾಘವೇಂದ್ರ, ಅವರಷ್ಟೇ ಫೋಟೋ ಇಟ್ಕೊಂಡು ಚುನಾವಣೆಗೆ ಹೋಗಲಿ ನೋಡೋಣ. ಅವರು ನರೇಂದ್ರ ಮೋದಿ ಫೋಟೋ ಬಿಟ್ಬಿಟ್ಟು ಚುನಾವಣೆಗೆ ಇಳೀಲಿ ನೋಡೋಣ. ಅವರು KGP ಕಟ್ಕೊಂಡು ಇದನ್ನೆಲ್ಲ ಬಿಟ್ಟು ಇಡೀ ರಾಜ್ಯದಲ್ಲಿ 224 ಸೀಟಲ್ಲಿ 6 ಸೀಟ್ ಗೆದ್ದಿದ್ದು. ಅರ್ಥ ಆಯ್ತಾ? ಅವ್ರಿಗೆ ತಾಕತ್ತಿದ್ರೆ ನಾನು ಮತ್ತೆ ಹೇಳ್ತೀನಿ, ಸವಾಲಾಗ್ತೀನಿ. ನನ್ನ ಹೃದಯದಲ್ಲಿದೆ ಅಂತ ಹೇಳಿದ್ದೀನಿ. ನಾನು ಮೋದಿ ಫೋಟೋ ನನ್ನ ಹೃದಯದಲ್ಲಿದೆ. 2 ದಿನಗಳ ಹಿಂದೆ ಈಶ್ವರಪ್ಪ ವಿರುದ್ಧ ಯಡಿಯೂರಪ್ಪ ಬೆಂಬಲಿಗರು ಸೇರಿದಂತೆ BJP ಒಂದಿಷ್ಟು ಜನ ದೂರು ಕೊಡ್ತಾರೆ, ಚುನಾವಣಾ ಆಯೋಗಕ್ಕೆ ಮನವಿ ಕೂಡ ಮಾಡ್ತಾರೆ. ಮೋದಿಯವರ ಹೆಸರನ್ನ ಬಳಸ್ಕೊಂಡು ಇವರು ಪ್ರಚಾರ ಮಾಡ್ತಾ ಇದ್ದಾರೆ, ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಆ ದೂರಿನಲ್ಲಿ ಹೇಳಲಾಗಿತ್ತು, ಕಂಪ್ಲೇಂಟ್ ಕೊಡಲಾಗಿತ್ತು. ಆದರೆ ಬಹಿರಂಗವಾಗಿ ನಾನು ಮೋದಿ ಹೆಸರಲ್ಲೇ ಮತಯಾಚನೆ ಮಾಡ್ತೇನೆ, ಹಿಂದುತ್ವದ ಹೆಸರಲ್ಲೇ ಮತಯಾಚನೆ ಮಾಡ್ತೇನೆ, ಯಾವುದೇ ಕಾರಣಕ್ಕೆ ಮೋದಿ ಫೋಟೋ ಹಾಕೋದ್ರಿಂದ ಹಿಂದೆ ಸರಿಯೋದಿಲ್ಲ. ನನ್ನದು ಹಿಂದುತ್ವದ ರಾಜಕಾರಣ BJP ರಾಜಕಾರಣ ಅಲ್ಲ. BJPಯ ಪ್ರಮುಖ ಆಗಿರುವಂತಹ ಇವರೇ ದೋಸ್ತಿಯಾಗಿ ಹಿಂದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಈ BJP ಕೇಸರಿ ಪಾಳ್ಯ ಅನ್ನೋದು ಏನಿದೆ ಅದು ಬೇರೂರಿದ್ದು ಶಿವಮೊಗ್ಗದಲ್ಲಿ. ಇವರಿಬ್ಬರೇ ಅದಕ್ಕೆ ಪ್ರಮುಖವಾಗಿ ಏನು ಜೋಡಿಯಾಗಿ ನಡೆದಿದ್ರು. ಈಗ ಈ ಜೋಡಿ ಯಡಿಯೂರಪ್ಪ ಈಶ್ವರಪ್ಪ ಜೋಡಿ ಬೇರೆ ಬೇರೆ ಆಗಿದೆ. ಯಡಿಯೂರಪ್ಪರ ಕುಟುಂಬ ರಾಜಕಾರಣದ ವಿರುದ್ಧ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ, ನನ್ನ ಮಗನನ್ನು ಕೂಡ ಯಾವುದೇ ಸ್ಪರ್ಧೆಗೆ ಈ ಮುನ್ನೆಲೆಗೆ ತಂದಿಲ್ಲ. ಇದಕ್ಕೆ ಯಡಿಯೂರಪ್ಪ ಮತ್ತು BY ರಾಘವೇಂದ್ರ, ವಿಜೇಂದ್ರ ಸೇರಿದಂತೆ BJPಯ ಈ ಪ್ರಮುಖರೇ ಕಾರಣ ಅಂತ ಪ್ರತಿಸ್ಪರ್ಧಿಯಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ BJPಗೆ ಸೆಡ್ಡು ಹೊಡೆಯೋಕೆ ಪ್ರಮುಖವಾಗಿ ಇವರಿಗೆ ಸೆಡ್ಡು ಹೊಡೆಯೋಕೆ ನಿಲ್ತಿದ್ದಾರೆ. ಅವರು ಪ್ರಮುಖ ಹೇಳಿಕೆ ಕೊಟ್ಟು ಇವತ್ತೇ ನಾನು ಹಿಂದುತ್ವದ ರಾಜಕಾರಣ ಮಾಡ್ತೀನಿ, ಅದಕ್ಕೆ ಇಟ್ಟಿರುವಂಥ ಹೆಸರು ರಾಷ್ಟ್ರ ಭಕ್ತರ ಬಳಗ ಅನ್ನೋ ಅಡಿಯಲ್ಲಿ ನಾನು ಪ್ರಚಾರ ಮಾಡ್ತಾ ಇದ್ದೇನೆ. BJP ಸೇರಿದಂತೆ ಎಲ್ಲರೂ ನನಗೆ ಬೆಂಬಲ ಮಾಡ್ತಾ ಇದ್ದಾರೆ, BJPಯವರು ಕೂಡ ನನಗೆ ಬೆಂಬಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಡಿಯೂರಪ್ಪ ಅವರ ಕುಟುಂಬ ಸೇರಿದಂತೆ ಮೋದಿಯವರ ಭಾವಚಿತ್ರವನ್ನು ಬಿಟ್ಟು ಪ್ರಚಾರ ಮಾಡಿ ಚುನಾವಣೆನ ಗೆಲ್ಲಿ ಅಂತ ಅವರು ಮರು ಸೆಡ್ಡನ್ನು ಹೊಡೆದಿದ್ದಾರೆ. ಹಾಗಾದರೆ BJPಯವರಿಗೆ ಚುನಾವಣೆಯನ್ನು ಎದುರಿಸೋಕೆ ಮೋದಿ ಹೆಸರನ್ನು ಬಿಟ್ಟರೆ ಬೇರೆ ಯಾವುದೇ ವಿಷಯ ಇಲ್ವಾ? ಕರ್ನಾಟಕ ರಾಜ್ಯ ಸೇರಿದಂತೆ ಬಹುತೇಕ ಕಡೆ ಮೋದಿಯವರ ಹೆಸರಲ್ಲೇ ಲೋಕಸಭಾ ಚುನಾವಣೆಯನ್ನು BJP ಎದುರಿಸ್ತಾ ಇದೆ. ಅದು ಒಂದು ಕಡೆ ಆದರೆ ಶಿವಮೊಗ್ಗದಲ್ಲಿ ಇವರೇ ಕಟ್ಟಿದಂಥ ಪಾರ್ಟಿಯಲ್ಲಿ ಪ್ರಧಾನಿ ಮೋದಿಯ ಚಿತ್ರ ಒಂದೇ, ಅಭ್ಯರ್ಥಿ 2. ನಾನು ಯಾವುದೇ ಕಾರಣಕ್ಕೆ ಹಿಂದೆ ಸರಿಯಲ್ಲ, ನಾನು ನಾಮಪತ್ರನ ಹಾಕ್ತೇನೆ, ನನ್ನ ಜೊತೆ ಒಂದಿಷ್ಟು ಜನ ಬೆಂಬಲಕ್ಕಿದ್ದಾರೆ ಅಂತ ಯಡಿಯೂರಪ್ಪ ಹೇಳ್ತಾರೆ. ಅದು ಪ್ರಮುಖವಾಗಿ ಸ್ವಲ್ಪ ದಿನಗಳ ಹಿಂದೆ ಈಶ್ವರಪ್ಪ ನನಗೆ ಮುಸ್ಲಿಂ ಮತದಾರರು ಬೇಕಾಗಿಲ್ಲ ಅಂತ ಹೇಳಿದರು. ಆದರೆ ಇವತ್ತು ಹೇಳ್ತಾರೆ ರಾಷ್ಟ್ರಭಕ್ತರಾಗಿರುವಂಥ ಮುಸಲ್ಮಾನರು ಕೂಡ ನನ್ನನ್ನು ಬೆಂಬಲಿಸ್ತಾರೆ, ಅದು ಅವರಿಗೆ ಗೊತ್ತು ನಾನು ಹೇಗೆ ಅನ್ನೋದನ್ನು. ಹಾಗಾದರೆ ಇದು ಎಂಥ ರಾಜಕಾರಣ ಅನ್ನೋದು ಇಲ್ಲಿ ಪ್ರಮುಖವಾಗಿ ಎದ್ದಿರುವಂತಹ ಪ್ರಶ್ನೆ. ಅವರು ಹಾಕ್ಕೊಂಡಿರೋದು ನೋಡಿದರೆ ಕೇಸರಿ, ಅದರಲ್ಲಿ ಮೋದಿಯವರ ಭಾವಚಿತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೋದಿ ಹೆಸರು ಬಿಟ್ಟರೆ ಯಾರಿಗೂ ಏನು ರಾಜಕಾರಣ ಇಲ್ವಾ? ಹಾಗಾದರೆ ರಾಜ್ಯದ ಸಮಸ್ಯೆಗಳೇನಾದವು? ಬರದ ಸಮಸ್ಯೆ ಏನಾಯಿತು? ಬರ ಪರಿಹಾರದ ಸಮಸ್ಯೆ ಏನಾಯಿತು? ಈಗ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಆ ವಿಚಾರ ಇದೆ. ಶಿವಮೊಗ್ಗಕ್ಕೆ ಮತ್ತೆ ವಾಪಸ್ ಬರೋದಾದರೆ ಈಶ್ವರಪ್ಪ ನಿಜವಾಗಿ ಯಾಕೆ ಸೆಡ್ಡು ಹೊಡೆದಿದ್ದಾರೆ? ಯಾರ ವಿರುದ್ಧ ಸೆಡ್ಡು ಹೊಡೆದಿದ್ದಾರೆ? ಇಲ್ಲಿ ಎಲ್ಲರೂ ಮೋದಿ ಅಂತಾರೆ, ರಾಜಕಾರಣ ಮಾತ್ರ ಬೇರೆ ಬೇರೆ ಹೆಸರು. ಹಾಗಾದರೆ ಇವ್ರದ್ದು BJP ಚಿಹ್ನೆ ಅಡಿ ಮೋದಿ ಹೆಸರಲ್ಲಿ ರಾಜಕಾರಣ, ಇವ್ರದ್ದು ಹಿಂದುತ್ವದ ಹೆಸರಿನಲ್ಲಿ ಮೋದಿ ಚಿತ್ರದಡಿ ರಾಜಕಾರಣ. ಹಾಗಾದರೆ ಮತದಾರ ಯಾವುದಕ್ಕೆ ಬೆಂಬಲ ಮಾಡಬೇಕು, ಯಾವುದನ್ನು ತಿರಸ್ಕರಿಸಬೇಕು ಅನ್ನೋದನ್ನು ಮತದಾರನೇ ಅದನ್ನು ನಿರ್ಧಾರ ಮಾಡಬೇಕು. ಹಿಂದುತ್ವದ ರಾಜಕಾರಣ
ಕೇಸರಿ ಪಾಳ್ಯದ ರಾಜಕಾರಣ, ಈ ಹಿಂದಿನ ಅಜೆಂಡಾ ಯಾವುದು, ಇವರ ಮುಖ್ಯ ಉದ್ದೇಶ ಏನು ಅನ್ನೋದು ಗೊತ್ತಿಲ್ಲ. ಇದನ್ನು ಜನರೇ ಅರ್ಥಕೊಂಡು ಸಂವಿಧಾನವನ್ನು ಉಳಿಸಿ ಪ್ರಜಾಪ್ರಭುತ್ವದಲ್ಲಿ ಮತವನ್ನು ಚಲಾಯಿಸಿ ಅಂತ ಮನವಿ ಮಾಡ್ಕೋತಾ ವಸ್ತುನಿಷ್ಠ ನೇರ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ನಮಸ್ಕಾರ.